ಇವತ್ತು ತುಂಬ ಟೇಸ್ಟಿಯಾಗಿರೋ ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದಂತ ನೋಡೋಣ. ಸಾರು ಥರನೂ ಇರುತ್ತೆ, ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ, ಪೂರಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ. 1 ಟೇಬಲ್ ಸ್ಪೂನ್ ಮೆಣಸು, 1 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಸೋಂಪು, ಚಕ್ಕೆ, ಲವಂಗ ಮತ್ತು ಧನಿಯಾಕಾಳು ಬಂದು 1 ಕೈ ಹಿಡಿಯಷ್ಟು ಧನಿಯಾಕಾಳು ಹಾಕ್ಕೊಂಬಿಟ್ಟು ಗ್ಯಾಸ್ ಉರಿ ಸಿಮ್ಮಲ್ಲಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು. ಸೀದಿಸಬೇಡಿ. ನೀವು ಇದು ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ ಅಂದರೆ ನಿಮಗೆ ಅಷ್ಟು ಡೌಟ್ ಇದ್ದರೆ 1/2 kg ಇವಾಗ ಚಿಕನ್ ಹೆಂಗಿದ್ರು ತರಿಸ್ತೀರಲ್ಲ, ಅದರಲ್ಲಿ ಒಂದು ಅರ್ಧ ಚಿಕನ್ ಎತ್ತಿಟ್ಟು ಈ ಥರ ನೀವು ಟ್ರೈ ಮಾಡಿ ನೋಡಿರಿ. ಅಷ್ಟು ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿ ಇದೆಲ್ಲ. ಒಂದು 2 ನಿಮಿಷ ನಾವು ಸಿಮ್ಮಲ್ಲೇ ಇಟ್ಟು ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಸೀದಿಸ್ಕೊಬೇಡ್ರಿ, ಸೀದಿಸ್ಕೊಂಡ್ರೆ ಟೇಸ್ಟೇ ಬೇರೆ ಥರ ಆಗಿಬಿಡುತ್ತೆ. ಈ ಥರ ನೀವು ಚಿಕನ್ ಗ್ರೇವಿ ಯಾವತ್ತೂ ತಿಂದಿರಲ್ಲ, ಅಷ್ಟು ಟೇಸ್ಟಾಗಿರುತ್ತೆ. ಮತ್ತು ಪದೇ ಪದೇ ನೀವು ಇದನ್ನು ಮಾಡ್ತಾನೆ ಇರ್ತೀರ. ನೋಡಿರಿ, ನಾನು ಒಂದು 2 ನಿಮಿಷ ಕಮ್ಮಿ ಉರಿಲಿ ನೀಟಾಗಿ ಹುರ್ಕೊಂಡಿದ್ದೀನಿ. ತೆಂಗಿನಕಾಯಿ ಈ ಥರ ತುರಿದಿನೂ ಹಾಕ್ಕೊಬೋದು ಅಥವಾ ಕಟ್ ಮಾಡಿ ಆದರೂ ಹಾಕ್ಕೊಬೋದು. ನಿಮ್ಗೆ ಎಷ್ಟು ತೆಂಗಿನಕಾಯಿ ಬೇಕೋ ಆ ರೀತಿ ನೀವು ಹಾಕ್ಕೊಂಡು, ನಾನು ತೋರಿಸ್ತಾ ಇರೋದು ಬಂದು ಒಂದು 5 ಜನ ತಿನ್ನೋ ಥರ ನಿಮಗೆ ತೋರಿಸ್ತಾ ಇದ್ದೀನಿ. ಅದು ತೆಂಗಿನಕಾಯಿ ಒಂದು ಕೈ ಹಿಡಿ ಹಾಕಿ ಸಾಕು. ಈ ಥರ ಹಾಕಿ ನೀಟಾಗಿ ಗ್ಯಾಸ್ ಉರಿ ಸಿಮ್ಮಲ್ಲಿಟ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಆರಿದ್ಮೇಲೆ ಆ ಥರ ಪೇಸ್ಟ್ ಥರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ಲು ಪೇಸ್ಟ್ ಕ್ರೀಮಿ ಥರ ಇರಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಈ ಕಡಾಯಿ ತೋರಿಸ್ತಾ ಇದ್ದೀನಲ್ಲ, ಆಲ್ರೆಡಿ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಬೈ ಮಾಡಿರೋದು ಯಾವ ಥರ ಮತ್ತು ಯಾವ ಥರ ಇದೆ ಅಂತ. ಮತ್ತು ಒಂದು ಸಲ ಅಡುಗೆ ಮಾಡಿ ತೋರಿಸ್ತೀನಿ ಅಂದಿದ್ದೀನಿ. ಇವತ್ತು ನೋಡಿ ಅಡುಗೆ ಮಾಡ್ತಾಯಿದ್ದೀನಿ. ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ದೊಡ್ಡ ಸೈಜ್ ಈರುಳ್ಳಿ 2 ಹಸಿಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡಿ ಹಾಕ್ಕೊಬೇಕು. ಈ ಥರ ಗೋಲ್ಡನ್ ಕಲರ್ ಆಗೋ ಥರ ನಾವಿವಾಗ ಇದನ್ನು ಫ್ರೈ ಮಾಡ್ಕೊಬೇಕು. ನನಗಂತೂ ಈ ಕಡಾಯಲ್ಲಿ ಮಾಡೋದು ತುಂಬಾ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿದೆ ಮಾಡೋಕ್ಕೂ. 1-2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು. ನಾನಿದು ತೋರಿಸ್ತಾ ಇರೋದು 1 kg ಚಿಕನ್ಗೆ. ನೀವು ಇವಾಗ ಅರ್ಧ kg ಚಿಕನ್ ತೊಗೊಂಬಂದು ನಾನೇನು ತೋರಿಸ್ತಾ ಇದ್ದೀನೋ ಅಷ್ಟೇ ಹಾಕಿ. ಗ್ರೇವಿ ಸ್ವಲ್ಪ ಜಾಸ್ತಿ ಬರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹಾಕ್ಕೊಂಡು ಇದು ಕಲರೆಲ್ಲ ಮಿಕ್ಸ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಇರುತ್ತಲ್ಲ, ರಾ ಸ್ಮೆಲ್ ಅದೆಲ್ಲ ಹೋಗೋ ಥರ ನೀಟಾಗಿ ಹುರ್ಕೊಂಬಿಟ್ಟು ದೊಡ್ಡ ಸೈಜ್ ಟೊಮೆಟೊ ನಾನು 3 ಹಾಕ್ಕೊತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕಲ್ಲುಪ್ಪು ಸ್ವಲ್ಪ ಹಾಕ್ಕೊಂಡು ಟೊಮೆಟೊ ಎಲ್ಲ ನೀಟಾಗಿ ಮ್ಯಾಶ್ ಆಗೋ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಇವಾಗ ನಿಮಗೆ ಒಂದು ಟೈಮ್ಗೆ ಬೇಕು ಸಾರು ಅಂದರೆ ಟೊಮೆಟೊ ಹಾಕ್ದಿರೇ ನಾನು ತೋರಿಸೋ ಐಟಮ್ನ ಹಾಕಿ. ನಿಮಗೆ ಸಾರು ಥರ ಬೇಕು ಒಂದು 2 ಟೈಮ್ಗೆ ಆಗೋ ಥರ ಅಂದರೆ ನೀವು ಈ ಥರ ಒಂದು 3 ಟೊಮೆಟೊ ಹಾಕ್ಕೊಂಡು ಅದು ನೀಟಾಗಿ ಮ್ಯಾಶ್ ಆದಮೇಲೆ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇದು ಬಂದು ನೀಟಾಗಿ ಬೇಯೋ ಥರ ನಾವು ಒಂದು 50% ನಾವು ಇದರಲ್ಲಿ ಬೇಯಿಸ್ಕೊಬೇಕು. ಚಿಕನ್ನ ನೀಟಾಗಿ ತಿರುವು ಕೊಟ್ಬಿಟ್ಟು ಒಂದು 5 ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬಾಯ್ಲ್ ಮಾಡಿಕೊಂಡು ಈ ಥರ ಬಂದಿದೆ. ಇವಾಗ ಏನೇನು ಹಾಕೋದಂತ ನಿಮಗೆ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು. ನೀವು ನೀಟಾಗಿ ನೋಡ್ಕೊಳ್ಳಿ. ಈ ಥರ ನೀಟಾಗಿ ತಿರುವು ಕೊಟ್ಟಮೇಲೆ ಸ್ವಲ್ಪ ಗರಂ ಮಸಾಲ ಮತ್ತು ಚಿಕನ್ ಮಸಾಲ 1 ಟೇಬಲ್ ಸ್ಪೂನ್ ಹಾಕ್ಕೋಬೇಕು. ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ, ಕಲರಿಂಗು ಚೆನ್ನಾಗಿರುತ್ತೆ. ನೋಡಿ, ಗರಂ ಮಸಾಲ ಚಿಕನ್ ಮಸಾಲ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಒಂದು 1/2 ಸ್ಪೂನ್ ಇದ್ದರೆ ಸಾಕು. ಹಾಕ್ಕೊಂಡು ಗ್ಯಾಸ್ ಉರಿ ಸ್ವಲ್ಪ ಸಿಮ್ಮಲ್ಲಿಟ್ಟು ಈ ಮಸಾಲೆ ಎಲ್ಲ ಅದರೊಳಗೆ ಸೇರೋ ಥರ ನಾವು ನೀಟಾಗಿ ಫ್ರೈ ಮಾಡ್ಕೊಬೇಕು. ನಾವು ಚಿಕನ್ ಬಂದು ಆ ಮಸಾಲೆ ಎಲ್ಲ ಹಾಕ್ತೀವಲ್ಲ, ಆ ಫ್ರೈ ಮಾಡೋದ್ರಲ್ಲೇ ಆ ಚಿಕನ್ ಸಾರು ಅಷ್ಟು ಟೇಸ್ಟಾಗಿ ಬರೋದು. ಇವಾಗ ನಾವು ರುಬ್ಬಿಕೊಂಡಿದ್ದೀವಲ್ಲ ಪೇಸ್ಟು, ಅದು ಹಾಕ್ಕೊಂಡು ಇನ್ನು ಸ್ವಲ್ಪ ನೀರು ಜಾರ್ಗೆ ಹಾಕ್ಕೊಂಬಿಟ್ಟು ಈ ಥರ ನೀಟಾಗಿ ತಿರುವು ಕೊಡಬೇಕು. ನಾವು ಆಲ್ರೆಡಿ ಎಲ್ಲ ಫ್ರೈ ಮಾಡಿ ನಾವು ರುಬ್ಬೋದ್ರಿಂದ ತುಂಬ ಹೊತ್ತಿನೂ ಕುದಿಸೋದು ಬೇಡ. ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ನೀರು ಬಂದು ಧಾರಾಳವಾಗಿ ಹಾಕಿ. ಯಾಕಂದರೆ ಪೇಸ್ಟು ಕೊಕೊನೆಟ್ ಎಲ್ಲ ತಿಕ್ಕಾಗಿರುತ್ತಲ್ಲ, ಇನ್ನು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿಟ್ಟು ನೀಟಾಗಿ ಕುದಿಸಿದ್ರೆ ಈ ಥರ ತಿಕ್ನೆಸ್ಸಾಗಿ ಬರುತ್ತೆ. ಆಮೇಲೆ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡಿದ್ದ ತಕ್ಷಣ ಕೊತ್ತಂಬರಿ ಹಾಕಿ ಇಳಿಸಿದ್ರೆ ಸರಿ. ಬಿಸಿ ಬಿಸಿಯಾಗಿ ಚಿಕನ್ ಗ್ರೇವಿ ಅನ್ಬೋದು, ಚಿಕನ್ ಸಾರು ಅನ್ಬೋದು ರೆಡಿ ಆಯಿತು. ನೀವು ಮಾಡಿ ನೋಡಿ.